ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಈ ಕ್ವಶನ್ ಪೇಪರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಪೂರ್ತಿಯಾಗಿ ನೋಡಿ, ಎಲ್ಲ ಕ್ವಶನ್ ಆನ್ಸರ್ಸ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಒಟ್ಟಾರೆ 80 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಫಸ್ಟ್ ಭಾಗ ಎ ಭೌತ ವಿಜ್ಞಾನ. ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನೀಡಿರುವ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಮೊದಲನೇದು, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಅಂತ ಕೇಳಿದ್ದಾರೆ. ಒಂದು ಸೌರಶಕ್ತಿ, ಶುಷ್ಕಕೋಶ, ವಿದ್ಯುತ್ ಶಕ್ತಿ, ಮೈಕ್ರೋಫೋನ್ ಅಂತ ಹೇಳಿದ್ದಾರೆ ಮಕ್ಕಳ. ಸೊ ಶುಷ್ಕಕೋಶ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೆಲ್ಗಳು ಅಂತ ಹೇಳಿ ಕರಿತೀವಲ್ಲ, ಸೊ ಅದು. ನೆಕ್ಸ್ಟ್, ಒತ್ತಡದ SI ಏಕಮಾನ ಕೇಳಿದರೆ ನ್ಯೂಟನ್, ಜೌಲ್, ವ್ಯಾಟ್, ಪ್ಯಾಸ್ಕಲ್ ಇದೆ. ಒತ್ತಡಕ್ಕೆ ಪ್ಯಾಸ್ಕಲ್ ಆಗಿರ್ತದೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದೆ. ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡುಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್ ಆದರೆ ಜವವು ಚಲಿಸಿದ ದೂರ ಎಷ್ಟು? ಸೊ ಇಲ್ಲಿ ನಮಗೆ ಚಲಿಸಿದ ದೂರ ಕಂಡುಹಿಡಿಯಲಿಕ್ಕೆ ಸೂತ್ರ ಗೊತ್ತಿದೆ. ಸೊ V ಇಂಟು ಟಿ ಹಾಕೊಳ್ಳಿ, ವೆಲಾಸಿಟಿ ಇಂಟು ಟೈಮ್. ಸೊ ಹಾಗಾಗಿ 346 ಇಂಟು 5 ಮಾಡಿದರೆ 1730 ಮೀಟರ್ ಆಗಿರ್ತದೆ. ನೆಕ್ಸ್ಟ್, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸಿದ ವಿವಿಧ ರೀತಿಯ ಶಕ್ತಿ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಬೈಸಿಕಲನ್ನು ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನಾ ಶಕ್ತಿಯಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ನೆಕ್ಸ್ಟ್, ಥರ್ಡ್ ಮೇನ್ ಈ ಪ್ರಶ್ನೆಗಳಿಗೆ ಉತ್ತರಿಸಲಿ. ಇಲ್ಲಿ 2 ಅಂಕದ ಪ್ರಶ್ನೆಗಳಿದೆ. 5ನೇ ಪ್ರಶ್ನೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಕೊಟ್ಟಿದ್ದಾರೆ, ವೇಗ ಮತ್ತು ಕಾಲವನ್ನು ಕೊಟ್ಟಿದ್ದಾರೆ. ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಅದು ಏಕರೂಪದ ವೇಗೋತ್ಕರ್ಷಣ ಅನ್ನೋದಕ್ಕೆ ಏಕಮಾನ ಕಾಲದಲ್ಲಿ ಏಕಮಾನ ದೂರವನ್ನು ಚಲಿಸ್ತಾ ಇದೆ, ಹಾಗಾಗಿ ಸೊ ಅದು ಏಕರೂಪದ ವೇಗೋತ್ಕರ್ಷ ಚಲನೆಯಾಗಿರುತ್ತೆ. ನೆಕ್ಸ್ಟು, ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತೆ ಅಂತ ಕೇಳಿದರೆ ಅದು ಸರಳ ರೇಖೆಯನ್ನು ಹೊಂದಿರುತ್ತೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಉಪಗ್ರಹದ ಜವವನ್ನು ಲೆಕ್ಕಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ V is equals to velocity V is equals to 2πr divided by t. So 2 into 22/7 into r divided by time 24. ಸೊ ಹಾಗಾಗಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 0.262 r ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ನೆಕ್ಸ್ಟ್, ಸೆಕೆಂಡ್ ಕ್ವಶನ್ ಏನು ಕೇಳಿದರೆ ಅಂದರೆ ಜವದ SI ಏಕಮಾನ ಅದು ಆಬ್ವಿಯಸ್ಲಿ ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ, ಹಾಗಾಗಿ ನೀವು ಮೀಟರ್ ಪರ್ ಸೆಕೆಂಡ್ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, 6ನೆಯ ಪ್ರಶ್ನೆ, 6 kg ರಾಶಿ ಇರುವಂತಹ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡುಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗವು 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡ್ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ಅಂತಿಮ ವೇಗ ಮತ್ತು ಆರಂಭಿಕ ವೇಗ ಎರಡನ್ನೂ ಕೊಟ್ಟಿದ್ದಾರೆ. ಸೊ V 3 ಮೀಟರ್ ಪರ್ ಸೆಕೆಂಡ್, V ಏನಾಗುತ್ತೆ 7 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಟಿ ಅನ್ನು ಅವರೇ ಕೊಟ್ಟಿದ್ದಾರೆ 2 ಸೆಕೆಂಡ್ಸ್, ಎಮ್ ಅನ್ನು ಕೊಟ್ಟಿದ್ದಾರೆ 6 kg ಆಗುತ್ತೆ. ಸೊ ಹಾಗಾಗಿ F is equals to m into V minus u divided by t ಆಗುತ್ತೆ, ಏಕೆಂದರೆ F is equal to m into a. ಸೊ ಅಲ್ಲಿ ಆಕ್ಸಿಲರೇಷನ್ ನಮಗೆ ಗೊತ್ತಿದೆ, ಆರಂಭಿಕ ವೇಗ ಅಂತಿಮ ವೇಗ ಚೇಂಜ್ ಇರೋದ್ರಿಂದ ಬರ್ಕೊಳ್ಳೋಣ. ಸೊ 6 into 7 minus 3 divided by 2, therefore 3 into 4 ಮಾಡಿದ್ರೆ ವಿಲ್ ಗೆಟ್ 12 ನ್ಯೂಟನ್ ಆನ್ಸರ್ ಬರ್ತದೆ. ನೆಕ್ಸ್ಟ್, 7ನೇ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದಾಗಿ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷ ಹೆಚ್ಚಿರ್ತದೆ, ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರ್ತದೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್, 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ
ಉತ್ತರಿಸಿ. ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿದ್ದಾವೆ. ಅನುರರಣೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಏನು ಮಾಡ್ಬೋದು? ಮೊದಲನೇದಾಗಿ ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಶಬ್ದ ಗ್ರಹಿಸುವ ಸಂಕುಚಿಸಿದ ದೃಗ್ನಾರು ಹಲಗೆಗಳನ್ನು ಹಾಕುವುದು ಅಥವಾ ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಿರಲಾಗ್ತದೆ. ನೆಕ್ಸ್ಟ್, ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳು ಶಬ್ದ ಗ್ರಹಿಕಾ ಗುಣವನ್ನು ಪರಿಗಣಿಸಿರುತ್ತಾರೆ. 9ನೇದು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಇದಿಷ್ಟು ಬರೀಬೇಕು. ನೆಕ್ಸ್ಟ್, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲಿನ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತ ಕೇಳಿದರೆ, ಒಂದು ಕಾಯದ ದ್ರವ್ಯರಾಶಿ ಮತ್ತು ಅವುಗಳ ನಡುವಿನ ಅಂತರ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಕಂಪ್ಲೀಟಾಗಿ ನೀವು ಆ ತತ್ವ ಬೆಳೆಸಬೇಕು. ಒಂದು ವಸ್ತುವು ಸಂಪೂರ್ಣವಾಗಿ ಅಥವಾ ಭಾಗಶಃ ಪ್ರಮಾಣದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡಂತಹ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದನ್ನು ಆರ್ಕಿಮಿಡಿಸ್ ತತ್ವ ಅಂತ ಹೇಳಿ ಕರೆಯಲಾಗ್ತದೆ. ಅನ್ವಯಗಳು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಹಡಗು ಹಾಗೂ ಸಬ್ಮೆರಿನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಈ ತತ್ವವನ್ನು ಬಳಸುವರು. ಪ್ರಾಯೋಗಿಕ ಚಟುವಟಿಕೆಗಾಗಿ ಪಠ್ಯದ ಪುಸ್ತಕ ಚಟುವಟಿಕೆ 9.7 ಅನ್ನು ನೀವು ಗಮನಿಸಿದ್ರೆ ಸಾಕಾಗುತ್ತೆ. 10ನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಸಂತುಲಿತ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿರುತ್ತೆ. 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ವರ್ತಿಸುವ ಬಲದ ಪ್ರಮಾಣವನ್ನೇ 1 ನ್ಯೂಟನ್ ಬಲ ಅನ್ನೋದು. ನೆಕ್ಸ್ಟ್, ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಕೇಳಿದರೆ ಅದು ನ್ಯೂಟನ್ ಚಲನೆಯ 3ನೆಯ ನಿಯಮದ ಆಧಾರದ ಮೇಲೆ ಅದು ಕೆಲಸವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್, 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಕೇಳಿದರೆ, ಜವ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ, ಇದು ದಿಕ್ಕನ್ನು ಹೊಂದಿರುವುದಿಲ್ಲ, ಅದಿಶ ಪ್ರಮಾಣ. ಬಟ್ ವೇಗ ಬಂದರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟವಾಗುತ್ತದೆ, ದಿಕ್ಕನ್ನು ಹೊಂದಿರ್ತದೆ ಮತ್ತು ಸದಿಶ ಪರಿಮಾಣವನ್ನು ಇದು ಹೊಂದಿರುತ್ತೆ. ನೆಕ್ಸ್ಟ್, ಏಕರೂಪದ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಕೇಳಿದ್ದಾರೆ. ಸೊ ಏಕರೂಪದ ಚಲನೆಗೆ ಬಂದರೆ ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುವ ಕಾಯಗಳು. ಏಕರೂಪವಲ್ಲದು ಅಂದರೆ ಸಮಾನ ಅವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುವಂತಹ ಕಾರುಗಳು ಆಗ್ತವೆ. ನೆಕ್ಸ್ಟ್, 12ನೇ ಪ್ರಶ್ನೆ, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಯಾಕೆಂದರೆ ಏಕರೂಪ ಚಲನೆಯಲ್ಲಿ ಇರುವಂತಹ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗ್ತದೆ, ಆದರೆ ಕಾಯದ ಸ್ಥಾನಪಲ್ಲಟ ಆಗುತ್ತೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯವಿದೆ. 2ನೇ ಪ್ರಶ್ನೆ, ಕೆಲಸ ನಡೆದಿದೆ ಎಂದು ಹೇಳಲು ಸಾಬೀತಾಗಬೇಕಾದರೆ 2 ನಿಬಂಧನೆಗಳನ್ನು ತಿಳಿಸಿ. ಒಂದು, ಕಾಯದ ಸ್ಥಾನವನ್ನು ಬದಲಾಯಿಸಿರಲೇಬೇಕು. ಇನ್ನೊಂದು, ಕಾಯದ ಮೇಲೆ ಬಲ ಪ್ರಯೋಗ ಆಗಬೇಕು. ನೆಕ್ಸ್ಟ್, ಶಕ್ತಿಯನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು. 1 ಕಿಲೋ ವ್ಯಾಟ್ನ ಜೌಲ್ನಲ್ಲಿ ವ್ಯಕ್ತಪಡಿಸಿ ಕೇಳಿದ್ದಾರೆ. ಅದು 3.6 × 10⁶ ಜೌಲ್ ಆಗಿರ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಚಲನಶಕ್ತಿಯನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಚಲನಶಕ್ತಿ ಅಂತ ಹೇಳಿದ್ರೆ ಗೊತ್ತಿದೆ ಮಕ್ಕಳ, ಚಲನೆಯಿಂದ ಕಾಯ ಪಡೆದುಕೊಳ್ಳುವಂಥ ಶಕ್ತಿಗೆ ಚಲನಾಶಕ್ತಿ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ಸಬ್ ಕ್ವಶನ್ 2ನಲ್ಲಿ ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನಾಶಕ್ತಿ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸ್ವತಂತ್ರವಾಗಿ ನೆಲದ ಕಡೆಗೆ ಬೀಳುತ್ತಿರುವಂತಹ ಒಂದು ಕಾಯದ ಪ್ರಚನ ಶಕ್ತಿ ಕಡಿಮೆಯಾಗ್ತದೆ ಮತ್ತು ಚಲನಶಕ್ತಿ ಹೆಚ್ಚಾಗ್ತದೆ. ಕಾಯವು ನೆಲವನ್ನು ಮುಟ್ಟಿದಾಗ ಎಲ್ಲ ಪ್ರಚನ ಶಕ್ತಿಯು ಚಲನಶಕ್ತಿಯಾಗಿ ಪರಿವರ್ತನೆಯಾಗ್ತದೆ. ಕಾಯವು ನೆಲವನ್ನು ಮುಟ್ಟಿದ ನಂತರ ಚಲನಶಕ್ತಿ ಉಷ್ಣಶಕ್ತಿ ಮತ್ತು ಶಬ್ದಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನು ಅವಲಂಬಿಸಿ ನೆಲವನ್ನು ವಿರೂಪಗೊಳಿಸಬಹುದು. ನೆಕ್ಸ್ಟ್, ಕಾಯದ ಮೇಲೆ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಪ್ರಯೋಗವಾದ
ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಅಲ್ಲಿಗೆ ಫಾರ್ಮುಲಾ ಕೇಳಿದರೆ ಅದು W = F × S, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ F × S ಆಗಿರ್ತದೆ. ನೆಕ್ಸ್ಟ್ ಭಾಗ ಬಿ ರಸಾಯನಶಾಸ್ತ್ರ. ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. 13ನೇ ಪ್ರಶ್ನೆ, ಚತುರ್ಪರಮಾಣೀಯತೆ ಹೊಂದಿರುವ ಧಾತು ಯಾವುದು ಕೇಳಿದರೆ 4 ಪರಮಾಣುಗಳನ್ನು ಹೊಂದಿರುವಂಥದ್ದು ಆಕ್ಸಿಜನ್, ಹೀಲಿಯಂ, ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಸೊ ಫಾಸ್ಫರಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇದು X3115. ಈ ಧಾತುವಿನಲ್ಲಿರುವಂಥ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ಇರುವಂಥದ್ದು ಆಪ್ಷನ್ ಎನಲ್ಲಿರುವಂತಹ 15 ಪ್ರೋಟಾನ್ಗಳಿದ್ದಾವೆ, ಅದೇ ರೀತಿ 15 ಎಲೆಕ್ಟ್ರಾನ್ಗಳಿದೆ, ನ್ಯೂಟ್ರಾನ್ 16 ಇದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಶುಷ್ಕ ಮಂಜುಗೆಡ್ಡೆಯ ಮೇಲಿನ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಇದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಗೆ ಏನಂತೀವಿ? ಸೊ ಅದನ್ನು ನಾವು ಉತ್ಪತನ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಲೋಹಾಭಗಳು ಎಂದರೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಲೋಹಾಭಗಳು ಅಂದರೆ ಕೆಲವು ಧಾತುಗಳು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿರ್ತವೆ, ಅವುಗಳನ್ನು ಲೋಹಾಭಗಳು ಅಂತ ಹೇಳಿ ಕರೆಯಲಾಗ್ತದೆ. 17ನೇ ಪ್ರಶ್ನೆ, SO2 ಇದರ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ. S32 ಇದೆ, O6 ಇದೆ, ಈಸಿಯಾಗಿ ನಾವು ಬರಿಬೋದು. ಸೊ ಒಂದು S ಇರೋದ್ರಿಂದ 1 × S + 2 × O ಮಾಡಿದ್ರೆ ವಿಲ್ ಗೆಟ್ 64 ಯೂನಿಟ್ಸ್ ಆಗ್ತದೆ. 18ನೇ ಪ್ರಶ್ನೆ, ಒಂದು ಸಂಯುಕ್ತದ ಅಣುಸೂತ್ರ XY4 ಆದರೆ X ಮತ್ತು Yಗಳ ವೇಲೆನ್ಸಿಯನ್ನು ತಿಳಿಸಿ ಅಂತೇಳಿ ಕೇಳಿದರೆ X 4 ಆಗುತ್ತೆ, Y 1 ಆಗುತ್ತೆ. ನೆಕ್ಸ್ಟ್ 8th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಥಾಮಸ್ ರಚನೆಯ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಈ ರೀತಿ ಥಾಮಸ್ ಬರೆದಿರೋ ಇದನ್ನು ಬರೆದ್ಬಿಟ್ಟು ನೀವು ಇದನ್ನು ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ಗಳನ್ನು ನೀವು ತೋರಿಸ್ಬೇಕಾಗ್ತದೆ ಮಕ್ಕಳ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 20ನೇ ಪ್ರಶ್ನೆ, ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವನ್ನು ತಣ್ಣೀರಿನಲ್ಲಿಗಿಂತ ವೇಗವಾಗಿ ಹರಡುತ್ತದೆ, ಕಾರಣ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಹೌದು, ಯಾಕೆ ಅಂತ ಹೇಳಿದರೆ ಹೆಚ್ಚಿನ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನ ಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗಾಗಿ ವಿಸ್ತರಣದ ದರ ಹೆಚ್ಚಾಗ್ತದೆ. ಸೊ ತಣ್ಣಗಿದ್ದಾಗ ಅದರಲ್ಲಿ ಆ ಚಲನಾಶಕ್ತಿ ಕಡಿಮೆ ಇರುತ್ತೆ, ಅಣುಗಳ ಚಲನಾಶಕ್ತಿ, ಹಾಗಾಗಿ ಅದು ಬರೋದಿಲ್ಲ, ಹರಡೋದಿಲ್ಲ. 21ನೇದು, ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಈ ವಾಕ್ಯವನ್ನು ಸಮರ್ಥಿಸಿ. ಆಹಾರವನ್ನು ಅಗಿದು ತುಂಡು ಮಾಡುವುದು ಭೌತ, ಕಿಣ್ವ ಆಹಾರವನ್ನು ಜೀರ್ಣಿಸುವುದು ರಾಸಾಯನ ಬದಲಾವಣೆ ಆಗಿರ್ತದೆ. ನೆಕ್ಸ್ಟ್ 9ನೇ ಮೇನಿಗೆ ಹೋಗೋಣ. ಸೊ ಇದರಲ್ಲಿ ನಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳಿದೆ. 22ನೇ ಪ್ರಶ್ನೆ, ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಮಿಶ್ರಣ ಮತ್ತು ಸಂಯುಕ್ತಗಳಿಗೆ ವ್ಯತ್ಯಾಸಗಳಿದ್ದಾವೆ. 3 ವ್ಯತ್ಯಾಸಗಳನ್ನು ಬರೆಯಿರಿ. ಧಾತುಗಳು ಅಥವಾ ಸಂಯುಕ್ತಗಳು ಒಟ್ಟಿಗೆ ಮಿಶ್ರಣವನ್ನು ರೂಪಿಸ್ತವೆ, ಆದರೆ ಯಾವುದೇ ಹೊಸ ವಸ್ತುವನ್ನು ಇದು ಸಂಯುಕ್ತವನ್ನು ರೂಪುಗೊಳಿಸೋದಿಲ್ಲ. ಮತ್ತು ಮಿಶ್ರಣಗಳು ವಸ್ತುಗಳ ಸಂಯೋಜನೆಯನ್ನು ಹೊಂದಿದೆ. ಮಿಶ್ರಣವು ಘಟಕ ವಸ್ತುಗಳ ಗುಣಲಕ್ಷಣಗಳನ್ನೇ ತೋರಿಸ್ತದೆ. ಇದು ಭೌತಿಕ ವಿಧಾನದಿಂದ ಘಟಕಗಳನ್ನು ಬೇರ್ಪಡಿಸಬಹುದು. ಅದೇ ರೀತಿ ಸಂಯುಕ್ತಗಳು ಸಹ ಯಾವ ರೀತಿ ಇದ್ದಾವೆ ಅದನ್ನು ಸಹ ನೀವು ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಅದೇ ಪ್ರಶ್ನೆಯಲ್ಲಿ ನಮಗೆ ಆಪ್ಷನನ್ನು ಕೊಟ್ಟು ಕೆಳಗಿನ ಕಲೀಲಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಕೇಳಿದ್ದಾರೆ. ಫಸ್ಟ್ನೇದು ಏರೋಜಾಲ್, ಜೆಲ್ ಮತ್ತು ಸಾಲ್ ಕೊಟ್ಟಿದ್ದಾರೆ. ಸೊ ಏರೋಜಾಲ್ ದ್ರವ, ಅನಿಲ, ಮಂಜು, ಮೋಡ, ಮಂಜು ಅಂತ ಹೇಳಿ ಬರೀರಿ. ನೆಕ್ಸ್ಟ್ ಬಿಗೆ ಬಂದರೆ ಪ್ರತಿಯೊಂದು ಬರಿಬೇಕು. ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆ. ಸೊ ಪ್ರಸರಣದ ಹಂತ ದ್ರವ, ಅನಿಲ, ಮತ್ತು ಇದರ ಮಾಧ್ಯಮ ಜೆಲ್ಲಿ, ಚೀಸ್ ಅಥವಾ ಬೆಣ್ಣೆ ಆಗಿರ್ತದೆ. ನೆಕ್ಸ್ಟು ಸಾಲ್ ಆಗಿರ್ತದೆ. ಸೊ ಅದಕ್ಕೆ ಇದು ನೋಡಿ, ಘನ ದ್ರವ, ಮೆಗ್ನೀಷಿಯಂ ಹಾಲು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 23ನೇ ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಚಿತ್ರವನ್ನು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ಘನೀಕರಣ ಹೊಂದಿರುವ ಅಮೋನಿಯಂ ಕ್ಲೋರೈಡ್ ಮತ್ತು ಪಿಂಗಾಣಿ ಪಾತ್ರೆ. ಸೊ ಈ ಚಿತ್ರವನ್ನೇ ನಿಮಗೆ ಹೆಚ್ಚು ಬಾರಿ ಪ್ರತಿ ವರ್ಷಗಳಲ್ಲೂ ಸಹ ಕೇಳ್ತಾರೆ, ಹಾಗಾಗಿ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದು ಭಾಗಗಳೆಲ್ಲವನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಬೇಕು ನೀವು. ನೆಕ್ಸ್ಟ್ 24ನೇ ಪ್ರಶ್ನೆ, ಅಯಾನು ಎಂದರೇನು? ಬಹುಪರಮಾಣೀಯ ಧನ ಅಯಾನ್ ಮತ್ತು ಋಣ ಅಯಾನ್ಗೆ ಉದಾಹರಣೆಯನ್ನು ಕೇಳಿದ್ದಾರೆ.
ಸೊ ಅಯಾನ್ಗಳಂದರೆ ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿ ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ಅಯಾನುಗಳು ಅಂತ ಹೇಳಿ ಕರಿತೀವಿ. ಬಹುಪರಮಾಣುಯ ಧನ ಅಯಾನ್ ಅಂದರೆ ಅಮೋನಿಯಾ NH4. ನೆಕ್ಸ್ಟ್ ಬಹುಪರಮಾಣುಯ ಋಣ ಅಯಾನ್ ಅಂದರೆ OH ಮೈನಸ್, HCO3 ಮೈನಸ್. ಸೊ ಇವುಗಳನ್ನ ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಇವುಗಳ ಸೂತ್ರ ಬರೀಲಿಕ್ಕೆ ಕೇಳಿದರೆ ಮೆಗ್ನೀಷಿಯಂ ಕ್ಲೋರೈಡ್ MgCl2, ಸೋಡಿಯಂ ಕಾರ್ಬೋನೇಟ್ NaCO3, Na2CO3 ನೋಡಿ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಆಗಿರ್ತದೆ ನೋಡಿ, CaOH ಟ್ವೈಸ್. ಸೊ ಇದು ಸೂತ್ರಗಳಾಗಿರ್ತದೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 3 ಅಂಕ ಸಿಗ್ತದೆ, ಹಾಗಾಗಿ ಬಹಳ ಈಸಿಯಾಗಿ ಅಂಕ ಗಳಿಸ್ಬೋದು. ನೆಕ್ಸ್ಟ್ 10ನೇ ಮೇನಿಗೆ ಬಂದರೆ 4 ಅಂಕದ ಪ್ರಶ್ನೆ ಇದೆ. 25ನೇ ಪ್ರಶ್ನೆ, ಕೊಟ್ಟಿರುವ ಧಾತುವಿನ ವೇಲೆನ್ಸಿಯನ್ನು ಕಂಡುಹಿಡಿಯಿರಿ. ನೈಟ್ರೋಜನ್ನು, ನಿಯಾನು, ಮೆಗ್ನೀಷಿಯಂ ಕೊಟ್ಟಿದ್ದಾರೆ. ಇಲ್ಲಿ ನೀವು ವೇಲೆನ್ಸಿಯನ್ನು ಈಸಿಯಾಗಿ ಬರಿತಾ ಹೋಗ್ಬೋದು ಮಕ್ಕಳ. ಸೊ ಬರ್ಕೊಳ್ಳಿ, ನೈಟ್ರೋಜನ್ ಅಂತ ಬರೆದ್ರೆ 1s2 2s2 2p4 ಆಗುತ್ತೆ. ಅಲ್ಲಿ ನಮಗೆ ಇಲ್ಲಿ 2 ವೇಲೆನ್ಸಿಗಳು ಬರ್ತದೆ. ಅದೇ ರೀತಿ ನಿಯಾನಲ್ಲಿ ಯಾವುದೇ ರೀತಿ ವೇಲೆನ್ಸಿ ಇರೋದೇ ಇಲ್ಲ. ಮೆಗ್ನೀಷಿಯಂ 12 ಆಗುತ್ತದೆ. ಸೊ ಅಲ್ಲಿಗೆ ನಮಗೆ ಅದರಲ್ಲಿ 2 ವೇಲೆನ್ಸಿಗಳು ಬರ್ತದೆ. ಸೊ ಹಾಗಾಗಿ ನಮಗಿಲ್ಲಿ 2 ವೇಲೆನ್ಸಿ ಇದೆ, ಇಲ್ಲಿ 2 ವೇಲೆನ್ಸಿ, ಇದರಲ್ಲಿ 0 ವೇಲೆನ್ಸಿ. ನೆಕ್ಸ್ಟ್, ಒಂದು ಪರಮಾಣುವಿನ K ಮತ್ತು L ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಮಗೆ ಒಂದು ಪರಮಾಣುವಿನ K ಮತ್ತು L ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಸೊ K ಶೆಲ್ನ ಕೆಪಾಸಿಟಿ ಎಷ್ಟಾಗಿರುತ್ತೆ? 2 ಇರುತ್ತೆ. ಮಾತ್ರ ನಿಮಗೆ ಗೊತ್ತಿರಬೇಕು, KLMN. ಸೊ ಹಾಗಾಗಿ K ಶೆಲ್ ಕೆಪಾಸಿಟಿ 2, L ಶೆಲ್ ಕೆಪಾಸಿಟಿ 8. ಸೊ ಹಾಗಾಗಿ ಎರಡೂ ಸಹ ತುಂಬಿದ್ರೆ ಅಲ್ಲಿ ಏನಾಗಿರುತ್ತೆ? 10 ಎಲೆಕ್ಟ್ರಾನ್ಸ್ಗಳು ಮಕ್ಕಳ ಇರುತ್ತೆ. ಹಾಗಾಗಿ ನೀವು ಅದನ್ನು ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪರಮಾಣುಗಳ ಆವೇಶಯುಕ್ತ ಕಣಗಳಿಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆಯನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಒಂದು ಅಳತೆ ಪಟ್ಟಿಯನ್ನು ಒಣಗಿದ ಕೂದಲಿಗೆ ಉಜ್ಜಿ ಆ ಪಟ್ಟಿಯನ್ನು ಸಣ್ಣ ಕಾಗದದ ಚೂರುಗಳ ಬಳಿಗೆ ತಂದಾಗ ಕಾಗದದ ಚೂರುಗಳು ಅಳತೆ ಪಟ್ಟಿಗೆ ಅಂಟಿಕೊಳ್ಳುತ್ತವೆ. ಏಕೆಂದರೆ ಅಳತೆ ಪಟ್ಟಿಯು ಆವೇಶಯುಕ್ತವಾಗಿದೆ. ಇದರಿಂದ ನಾವು ಪರಮಾಣು ಆವೇಶಯುಕ್ತ ಕಣಗಳನ್ನು ಒಳಗೊಂಡಿದೆ ಎಂಬುದನ್ನು ತಿಳಿಯಬಹುದು. ಸೊ ಅದಕ್ಕೆ ಇನ್ನೊಂದು ಕ್ವಶನ್ ಕೇಳಿ, ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಿದ 4 ವಿಜ್ಞಾನಿಗಳನ್ನ ಹೆಸರನ್ನು ಕೇಳಿದರೆ. ಜಾನ್ ಡಾಲ್ಟನ್, JJ ಥಾಮ್ಸನ್, ರುದರ್ಫೋರ್ಡ್ ಅಂಡ್ ನೀಲ್ಸ್ ಬೋರ್ ಅಂತ ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಭಾಗ ಸಿ, ಜೀವಶಾಸ್ತ್ರ. ಇಲ್ಲಿ ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟಿದ್ದಾರೆ. ಜೀವಕೋಶದ ಪೊರೆ ಮತ್ತೊಂದು ಹೆಸರು ಅಂತ ಕೇಳಿದೆ. ಜೀವಕೋಶ ಪೊರೆಯ ಮತ್ತೊಂದು ಹೆಸರು. ಇಲ್ಲಿ ನಮಗೆ ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯೋಪ್ಲಾಸಮ್, ಕೋಶವಿತ್ತಿ, ಅರೆವ್ಯಾಪ ಪೊರೆ ಕೇಳಿದರೆ. ಸೊ ಹಾಗಾಗಿ ಇಲ್ಲಿ ಅರೆವ್ಯಾಪ ಪೊರೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಂಗಗಳು ಯಾವುವು? ಮೈಟ್ರೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 28 ಕ್ವಶನ್, ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಕೇಳಿದರೆ. ಬಾಸ್ ಇಂಡಿಕಾ, ಬಾಸ್ ಬುಬುಲೀಸ್, ಜರ್ಸಿ ಬ್ರೌನ್. ಸೊ ಹಾಗಾಗಿ ಬಾಸ್ ಇಂಡಿಕಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 29ನೇ ಪ್ರಶ್ನೆ, ಜೀವಕೋಶದಲ್ಲಿನ ಲೈಸೋಸೋಮ್ನ ಒಂದು ಕಾರ್ಯವನ್ನು ಬರೆಯಿರಿ ಕೇಳಿದ್ದಾರೆ. ಸೊ ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡ್ತದೆ. ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿರ್ತದೆ ಮಕ್ಕಳ. 30ನೆಯ ಪ್ರಶ್ನೆ, ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಯನ್ನು ಕೇಳಿದರೆ. ಆಬ್ವಿಯಸ್ಲಿ ಅದು ಬ್ರಾಯ್ಲರ್ ಅಥವಾ ಬ್ರಾಯ್ಲರ್ ಮತ್ತು ಲೇಯರ್ಸ್ಗಳಾಗಿರ್ತದೆ. ನೆಕ್ಸ್ಟ್, ಎಪಿಸ್ ಸೆರೆನ್ ಇಂಡಿಕಾದ ಪ್ರಾಮುಖ್ಯತೆ ಏನು ಕೇಳಿದ್ದಾರೆ. ಸೊ ಅದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಭಾರತೀಯ ತಳಿಯಾಗಿರುತ್ತೆ. ನೆಕ್ಸ್ಟ್ 12 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದೆ. ಸ್ಕ್ಲಿರೆನ್ಕೈಮಾದ ಅಂಗಾಂಶದ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೆ ಕಾರಣವಾದ ರಾಸಾಯನಿಕ ವಸ್ತುಗಳು ಯಾವ್ಯಾವು ಕೇಳಿದರೆ. ಅದು ಲಿಗ್ನಿನ್ ಮತ್ತು ಕ್ಯೂಟಿನ್ ಆಗಿರ್ತದೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವಿದ್ಯಾರ್ಥಿಯೊಬ್ಬನು ಕದರಿನಾಕಾರದ ಅಡ್ಡೆಗೆರೆಗಳಿಲ್ಲದ ಮತ್ತು ಕೊಳವೆಯಾಕಾರದ ಅಡ್ಡೆಗೆರೆಯುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವುಗಳನ್ನು ಹೀಗೆ ವ್ಯಕ್ತಪಡಿಸ್ತಾನೆ. ಒಂದು ಪಟ್ಟೆರಹಿತ ಸ್ನಾಯು, ಇನ್ನೊಂದು ಪಟ್ಟೆ ಸಹಿತ ಸ್ನಾಯು. ನೆಕ್ಸ್ಟ್, ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳು ಏನು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಅದು ನಿರ್ದಿಷ್ಟ ಪ್ರಮಾಣದ ಅಪೇಕ್ಷಿತ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವುದು, ಉಷ್ಣ ನಿಯಂತ್ರಣ ಸಮಸ್ಯೆ ಇದೆ, ಕೀಟಗಳನ್ನು ಅಥವಾ ಪೀಡೆಗಳನ್ನು ಕೊಲ್ಲುವ ರಾಸಾಯನಿಕ ಧೂಮ ವ್ಯವಸ್ಥೆಯು ಸಹ ಇದೆ.
ಅದಕ್ಕೆ ಆಪ್ಷನ್ ಕೊಟ್ಟು ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಚಿಸಿದ್ದಾನೆ, ಅವನಿಗೆ ರಸಗೊಬ್ಬರದಿಂದ ಆಗುವ ಅನಾನುಕೂಲಗಳನ್ನು ತಿಳಿಸಿ. ಸೊ ರಸಗೊಬ್ಬರಗಳು ಅತಿಯಾದ ಬಳಕೆ ಮಣ್ಣಿನ ಸವೆತವನ್ನು ನಾಶ ಮಾಡ್ತದೆ, ಮಣ್ಣಿನಲ್ಲಿ ಸಾವಯವ ವಸ್ತುಗಳನ್ನು ಮರುಭರ್ತಿ ಆಗೋದಿಲ್ಲ, ಮಣ್ಣಿನ ಸೂಕ್ಷ್ಮ ಕಣಗಳಿಗೆ ಹಾನಿಯಾಗ್ತದೆ, ಜಲಮಾಲಿನ್ಯಕ್ಕೆ ಕಾರಣವಾಗ್ತದೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. 34ನೇ ಪ್ರಶ್ನೆ, ಜೀವಕೋಶದಲ್ಲಿ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿನ ಲೈಸೋಸೋಮ್ಗಳ ಪಾತ್ರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಲೈಸೋಸೋಮ್ಗಳು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರ್ತವೆ, ಜೀವಕೋಶದ ತ್ಯಾಜ್ಯ ಮತ್ತು ವಿದೇಶಿ ವಸ್ತುಗಳನ್ನು ಒಡೆಯುತ್ತವೆ ಮತ್ತು ಮರುಬಳಕೆ ನಾವು ಮಾಡ್ತವೆ. ನೆಕ್ಸ್ಟ್ 35ನೇ ಪ್ರಶ್ನೆ, ನರಕೋಶದ ಚಿತ್ರ ಬರೆದು ಭಾಗಗಳೆಲ್ಲವನ್ನ ಕೇಳಿದರೆ, ಹಾಗಾಗಿ ಇದು ನರಕೋಶದ ಚಿತ್ರ. ನ್ಯೂಕ್ಲಿಯಸ್, ಡೆಂಡ್ರೈಟ್, ಆಕ್ಸನ್, ಕೋಶಕಾಯ, ನರತುದಿ ಇದಿಷ್ಟನ್ನು ಮಾರ್ಕ್ ಮಾಡಿದ್ರೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಎತ್ತರ ಮತ್ತು ಅಮಿತ ಕವಲೊಡೆಯುವಿಕೆಗಳು, ಗಿಡ್ಡತನ ಇವು ಅಪೇಕ್ಷಿತ ಗುಣಲಕ್ಷಣಗಳಾಗಿರ್ತದೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾವಯವ ಕೃಷಿ ಎಂದರೇನು, ಸಾವಯವ ಕೃಷಿ ಪದ್ಧತಿಯ ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೀಲಿ ಹಸಿರು ಶೈವಲಗಳಂತಹ ಜೈವಿಕ ಗೊಬ್ಬರ, ಜೈವಿಕ ಪೀಡನಾಶಕಗಳನ್ನು ಬಳಸಿ ಮಿಶ್ರ ಬೆಳೆ, ಅಂತರ್ಬೆಳೆ, ಸರದಿ ಬೆಳೆ ಪದ್ಧತಿಗಳನ್ನು ಅನುಸರಿಸಿ ಮಾಡುವ ಪದ್ಧತಿಗೆ ಸಾವಯವ ಕೃಷಿ ಅಂತೀವಿ. ಕೀಟ, ಪೀಡೆ ಮತ್ತು ಕಳೆಗಳ ನಿಯಂತ್ರಣದ ಜೊತೆ ಪೋಷಕಾಂಶಗಳನ್ನು ಸಹ ಇದು ಒದಗಿಸ್ತದೆ. ನೆಕ್ಸ್ಟ್ 15ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 37ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಂಟ್ರಿಯೋಲ್ ಮತ್ತು ಮೈಟೋಕಾಂಡ್ರಿಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ನೀವು ಇಲ್ಲಿ ಚಿತ್ರ ಕಾಣಿಸ್ತಾ ಇಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಚಿತ್ರವನ್ನು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮಕ್ಕಳ, 38ನೇ ಪ್ರಶ್ನೆ, 5 ಅಂಕದ ಪ್ರಶ್ನೆ. ಇವುಗಳನ್ನು ಹೆಸರಿಸಿ. ನಿಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಕೇಳಿದ್ದಾರೆ ಮಕ್ಕಳು. ಅದು ಚಪ್ಪಟ್ಟೆ ಅನುಲೇಪಕ ಅಂಗಾಂಶಗಳು ನಮ್ಮ ಬಾಯಿಯ ಒಳಗೋಡೆಗಳಲ್ಲಿದೆ. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂಥ ಅಂಗಾಂಶ ಕೇಳಿದ್ದಾರೆ, ಅದು ಸ್ನಾಯುರಜ್ಜು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಆಗಿರ್ತದೆ, ಹಾಗಾಗಿ ರಕ್ತ ಅಂತ ಬರೀಬೇಕು. ನೆಕ್ಸ್ಟು ಮಿದುಳಿನಲ್ಲಿ ಕಂಡುಬರುವಂಥ ಅಂಗಾಂಶ ಅಡಿಪೋಸ್ ನರಕೋಶಗಳು. ನೆಕ್ಸ್ಟು ಜೀವಕೋಶದ ಶಕ್ತಿ ಕೇಂದ್ರ ಮೈಟೋಕಾಂಡ್ರಿಯಾ ಆಗಿರ್ತದೆ ಮಕ್ಕಳು, ಹಾಗಾಗಿ ಮೈಟೋಕಾಂಡ್ರಿಯಾ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಕೊಟ್ಟು ಪಠ್ಯ ಸಹಿತ, ಪಠ್ಯರಹಿತ ಮತ್ತು ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು, ಅವುಗಳ ರಚನೆ ಮತ್ತು ಸ್ಥಾನವನ್ನು ಆಧರಿಸಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಪಠ್ಯ ಸಹಿತ ಸ್ನಾಯುಗಳು ಉದ್ದ ಮತ್ತು ನೀಳವಾಗಿವೆ, ಕವಲು ಹೊಂದಿರುವುದಿಲ್ಲ, ಐಚ್ಛಿಕ ಸ್ನಾಯುಗಳು ಕಂಡುಬರ್ತವೆ. ಪಠ್ಯರಹಿತ ಬಂದರೆ ಕದುರಿನ ಆಕಾರದಲ್ಲಿರ್ತವೆ, ಕವಲನ್ನು ಹೊಂದಿವೆ, ಅನೈಚ್ಛಿಕ ಸ್ನಾಯುಗಳು ಕಂಡುಬರ್ತವೆ. ಹೃದಯದ ಸ್ನಾಯುಗಳಂದರೆ ಕೊಳವೆ ಆಕಾರದಲ್ಲಿದೆ, ಕವಲುಗಳನ್ನು ಹೊಂದಿವೆ, ಹೃದಯಗಳಲ್ಲಿ ಮಾತ್ರ ಇದು ಕಂಡುಬರ್ತದೆ. ನೆಕ್ಸ್ಟ್ ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ, ಸಮರ್ಥಿಸಿ ಕೇಳಿದರೆ. ಯಾಕೆಂದರೆ ರಕ್ತವು ಹರಿಯುತ್ತದೆ ಮತ್ತು ತ್ಯಾಜ್ಯ ಅನಿಲಗಳು, ಜೀರ್ಣವಾದ ಆಹಾರ, ಹಾರ್ಮೋನು ಮತ್ತು ಪದಾರ್ಥಗಳನ್ನು ಸಾಗಿಸ್ತದೆ. ಇವುಗಳಲ್ಲಿ ಇನ್ನು ಘಟಕಗಳು ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಇದಿಷ್ಟು ಮಕ್ಕಳ ನಿಮ್ಮ ಕ್ವಶನ್ ಪೇಪರ್ ಆಗಿರ್ತದೆ, ವಿಜ್ಞಾನ ಕ್ವಶನ್ ಪೇಪರ್. ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದೇ ಕ್ವಶನ್ಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ರಿಪೀಟ್ ಆಗ್ತವೆ, ಬಟ್ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಕ್ವಶನ್ಸ್ಗಳು ಬರ್ತವೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡದೆ ನೀವು ನೋಡಿದ್ರೆ ಏನೂ ಆಗೋದಿಲ್ಲ. ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.